ನಾ ಹೆದರುದಿಲ್ಲ. ಈ ನಾ ಹೆದರುದಿಲ್ಲ ಅನ್ನೋದೊಂದು ಭಂಡ ಧೈರ್ಯ ಅದ ಅಲ್ಲ, ಹಂಗ ನಮಗ್ ಸೊಕ್ಕು ಮುರ್ಯಾಕ ಬಹಳಷ್ಟು ಇರ್ತಾವ. ಅಂತ ನಮ್ ಸೊಕ್ಕು ಮುರಿಯು ಘಟನೆ ಏನಾಗ್ತದ? ನಂಬರ್ 49 ಓದ್ಬೇಕು ನೀವು. ನಾ ಇದನ್ನ ನಂಬುದ ಇಲ್ಲ, ನಂಗೆ ಹೆದರಿಕೆ ಆಗುದ ಇಲ್ಲ, ನಾ ಯಾವತ್ತೂ ಹೆದರಿಲ್ಲ ಅಂತ ಅನ್ನೋರೆಲ್ಲಾರು ಅದು ಓದು ಮುಂದ ಯಾವರೇ ಆ ಪಂಚಾಕ್ಷರಿ ಮಂತ್ರ ಇರ್ಬೋದು ಅಥವಾ ಸಪ್ತಾಕ್ಷರಿ ಮಂತ್ರ ಇರ್ಬೋದು, ಓಂ ನಮ ಶಿವಾಯದಿಂದ ಓಂ ನಮೋ ನಾರಾಯಣವರೆಗೂ ಎಲ್ಲ ಹೇಳಕ್ ಶುರು ಮಾಡ್ಬಿಡ್ತೇವೆ. ಎಲ್ಲರಿಗೂ ನಮಸ್ಕಾರ. ಬಸವರಾಜ್ ಸರ್, ಥ್ಯಾಂಕ್ ಯು. ನೀವು ನಮ್ಮ ಕೆಲಸ ಭಾಳ ಹಗರು ಮಾಡಿದ್ರಿ. ಯಾಕಂದ್ರ ಹೇಳಕ್ ಭಾಳ ಮಾತದಾವ, ಆದ್ರೆ ನಾ ಪುಸ್ತಕದ ಬಗ್ಗೆ ಮಾತಾಡೋದು ಭಾಳ ಕಡಿಮೆ. ಏನು ಓದಿದೆ ಅನ್ನೋದಕ್ಕಿಂತ ಓದ್ದಾಗ ಏನು ಅನ್ನಿಸ್ತು ಅಂತ ಹೇಳಬೇಕು. ಮೊದಲು 4 ಕಥೆಗಳ ಬಗ್ಗೆ ಹೇಳ್ತೀನಿ. ಬಹುಶಃ ನಿಮ್ಮೆಲ್ಲರ ಆರಾ ಹತ್ರ ಯಾವಾಗರ ಏನರೇ ಅದ ಅಂತ ಅನ್ಸಿರ್ತದ ಅಲ್ಲ. ಯಾರೋ ಒಬ್ರು ನೋಡಾಕತ್ತಾರ ಅಂತ ಅನಿಸ್ತಿರ್ತದ, ನಿಮ್ ಬೆನ್ನ ಹಿಂದೆ ಯಾರೋ ಒಬ್ರು ಹೋದ್ರು ಅನ್ನಿಸ್ತದ, ಏನೋ ಒಂದ್ ಸಡನ್ಲಿ ಹಿಂಗ್ ಫೀಲ್ ಆಗ್ತದ. ಅಥವಾ ಯಾರೂ ಇರ್ಲಾರ್ದಾಗ ರಾತ್ರಿ ಒಂದೊಂದ್ಸಲ ಯಾರೋ ಹೋದ್ರು ಅಂತ ಅನಿಸ್ತದ. ಹಂಗ ನಮ್ಗೆಲ್ಲಾರ್ಗೂ ಅನಿಸ್ತದ, ಒಂದಲ್ಲ ಒಂದ್ ಹೊತ್ನಾಗ ಅನಿಸ್ತದ. ಹಂಗ ಅನ್ಸಿಲ್ಲ ಅಂದ್ರ ಹಿಂಗ ಅನಿಸ್ಬಹುದು ಅಂತ ಮಾಡೋ ಕೃತಿ ಅಪರಿಚಿತ ನೆರಳುಗಳು. ನೆರಳು ಮೂಡಾಕ್ ಬೆಳಕ್ ಬೇಕು ಅಲ್ಲ, ಆದ್ರೂ ಮೂಡದೇ ಇರೋ ನೆರಳು ಹೆದರಿಕೆ ಹುಟ್ಟಿಸ್ಬೇಕು. ಹೆದರಿಕೆ ಹುಟ್ಟಿಸುವಂತ ನೆರಳುಗಳು ಯಾವರೇ ಅದಾವೇನು? ಅದು ನಮ್ಮ ಆಂತರ್ಯ. ಅವ್ರ ಪುಸ್ತಕ ಓದಾಕ್ ಶುರು ಮಾಡಿದಾಗ 7:30-8 ಆಗಿತ್ತು ಅನಿಸ್ತದ ಸಂಜೆಕ. ಸರ್ ರಾತ್ರಿ ಓದ್ಬೇಡ್ರಿ ಅಂತಾರ. ನಾವು ರಾತ್ರಿನ ಓದೋರು, ಮುದ್ದಾಮ್ ರಾತ್ರಿ ಓದೋರು. ಕತ್ಲಿದ್ದಾಗ ಓದಿದ್ರೆ ಅದು ಓದಿನ ಬೆಳಕು ಒಂಚೂರು ಒಳಗೆ ಹೋಗ್ತೈತಿ ಅಂತ ನನ್ನ ನಂಬಿಕೆ. ಅದಕ್ಕೆ ನಾ ರಾತ್ರಿ ಓದಕ್ಕೆ. ಹಂಗ ರಾತ್ರಿ ಓದ್ಕೋತ್ ಕುಂತಾಗ ಒಂದು ಮನಿ, ನಮಗೆಲ್ಲಾರ್ಗೂ ಒಂದು ಮನಿ ಬಗ್ಗೆ ಒಂದು ಮೋಹ ಇರ್ತೈತಿ. ಎಲ್ಲಿ ನಾವು ನಮ್ಮ 10ನೇ ವರ್ಷದ ತನಕ ಕಳಿತೀವೋ, 10 ಆದ್ಮೇಲೆ ಹತ್ಕೊಂತ ಹೋಗ್ತೇವಿ, ಹತ್ಕೊಂತ ಹೋದಂಗ ಹಿಂದಿನ ಮರಿತೇವಿ. ಆದ್ರ ಮನಿ ಮಾತ್ರ ನಮ್ಮೊಳಗಿರ್ತದ. ये कौन सा कारवां जहां चाहे गुजर जाए, पर वो कारवां जो दिल में उतर जाए कहीं न जाए ಅಂತ ಹೇಳ್ತಾರ. ಕಾರ್ವಾ ಅಂದ್ರ ನಮ್ಮ ಜೀವನ ಜಾತ್ರೆ. ಅದು ಆ ಯಾತ್ರೆಯೊಳಗ ಅದು ಎಲ್ಲಿ ಬೇಕಾದಲ್ಲಿ ಹೋದ್ರಿ, ಆದ್ರೆ ನಮ್ಮ ಮನಸ್ಸೊಳಗೆ ಉಳಿದಿರ್ತದಲ್ಲ, ಅದು ನಮ್ಮ ಮನಸ್ಸಿನಾಗ ಇರ್ತದ. ಹಂಗ ಒಂದು ಮನಿ ನಮ್ಗೆಲ್ಲಾರ್ಗೂ ಬಹಳ ಹಚ್ಕೊಂಡಿರ್ತೇವಿ. ಯಾರೂ ಹೋಗ್ಲಾರ್ದ ಮನಿ ಆದ್ರೂ ಬಹಳ ಚಂದದ. ಮುಂದ್ ಅಂಗಳದ, ಹಿಂದ್ ಹಿತ್ಲದ, ವರಾಂಡ ಅದ, ಕುಂತ್ ಕಾಫಿ ಕುಡ್ಕೊಂತ ಓದಾಕ ಒಂದ್ ಬಾಲ್ಕನಿ ಅದ, ದೊಡ್ಡ ದೊಡ್ಡ ರೂಮ್ ಅದಾವ. ಈಗ ನಂಗೆ ಕೈ ಚಾಚಾಕ್ ಆಗ್ಲಾರ್ದಂತ ಬಾತ್ರೂಮ್ ಅಲ್ಲ, ಡಾನ್ಸ್ ಮಾಡ್ಕೊತ ಸ್ನಾನ ಮಾಡುವಂತ ಬಾತ್ರೂಮ್ ಅದಾವ. ಅಂದ್ರ ಆ ಮನಿ ಬಗ್ಗೆ ಯಾರಿಗ್ ಮೋಹ ಹುಟ್ಟೋದಿಲ್ಲ? ಆಮೇಲೆ ಬಾಡಿಗೆನೂ ಕಡಿಮೆ ಇದ್ದಾತಿ ಏನರೇ ಅದ್ರ ಬಗ್ಗೆ. ನಾ ಹೆದರುದಿಲ್ಲ. ಈ ನಾ ಹೆದರುದಿಲ್ಲ ಅನ್ನೋದೊಂದು ಭಂಡ ಧೈರ್ಯ ಅದ ಅಲ್ಲ, ಹಂಗ ನಮಗ್ ಸೊಕ್ಕು ಮುರ್ಯಾಕ ಬಹಳಷ್ಟು ಇರ್ತಾವ. ಅಂತ ನಮ್ ಸೊಕ್ಕು ಮುರಿಯು ಘಟನೆ ಏನಾಗ್ತದ? ನಂಬರ್ 49 ಓದ್ಬೇಕು ನೀವು. ನಾ ಇದನ್ನ ನಂಬುದ ಇಲ್ಲ, ನಂಗೆ ಹೆದರಿಕೆ ಆಗುದ ಇಲ್ಲ, ನಾ ಯಾವತ್ತೂ ಹೆದರಿಲ್ಲ ಅಂತ ಅನ್ನೋರೆಲ್ಲಾರು ಅದು ಓದು ಮುಂದ ಯಾವರೇ ಆ ಪಂಚಾಕ್ಷರಿ ಮಂತ್ರ ಇರ್ಬೋದು ಅಥವಾ ಸಪ್ತಾಕ್ಷರಿ ಮಂತ್ರ ಇರ್ಬೋದು, ಓಂ ನಮ ಶಿವಾಯದಿಂದ ಓಂ ನಮೋ ನಾರಾಯಣವರೆಗೂ ಎಲ್ಲ ಹೇಳಕ್ ಶುರು ಮಾಡ್ಬಿಡ್ತೇವೆ. ಆಮೇಲೆ ಅಲ್ಲೊಂದು ಪಾತ್ರ ಬರ್ತದ, ರಾಕ್ಷಸ ಅಂತ. ಖರೇ ಹೇಳ್ತೀನಿ, ಆ ಪಾತ್ರ ನಾವ್ ಹೆಂಗ್ ಚಿತ್ರಿಸ್ಕೊಂಡ್ರು ಅದ್ರ ಮುಖ ಮಾತ್ರ ನಮ್ದ ಕಾಣ್ತೈತಿ ನಮಗ. ಯಾಕಂದ್ರೆ ನಮ್ಮೊಳಗೂ ಅಷ್ಟು ಕೆಟ್ಟತನ ಅದ, ನಮ್ಮೊಳಗೂ ಆ ದುರಾಸೆ ಅದ. ನಾವು ತೋರ್ಸು ಸ್ಕೇಲ್ ಬೇರೆ ಬೇರೆ ಇರ್ತದ. ನಾ ಎಷ್ಟ ಗ್ರೀಡಿ ಅಂತ ತೋರ್ಸು ಸ್ಕೇಲ್ ಇದ್ರು ನಾ ಎಷ್ಟು ಗ್ರೀಡಿ ಅನ್ನೋದು ನನಗೆ ಗೊತ್ತಿರ್ತದೆ. ಹಂಗ ನಮ್ಮೊಳಗಿನ ಕೆಟ್ಟತನಗಳ ಜೊತೆಗೆ ಮುಖಾಮುಖಿ ಆಗುದದಲ್ಲ, ಅದಕ್ಕೊಂದು ಅದೃಶ್ಯ ಶಕ್ತಿ ಬೇಕು ಅಂತ ಅನ್ಸುವುದು ಇವ್ರ ಪುಸ್ತಕ ಓದಿದಾಗ. ವೆಂಡಿಗೋ ಬಗ್ಗೆ ಸರ್ ಹೇಳಾಕತ್ತಿದ್ರು, ಅದು ನರಭಕ್ಷಕರ ಕಥೆ. ಅದು
ಸೊ ನೀವ್ ಎಲ್ಲಿ ಗೆದ್ದಿತೀರಿ ಅಂತ ಹೇಳ್ತೀನಿ ಗುರುರಾಜ್. ಅದನ್ನ ಓದ್ಬೇಕಾದ್ರೆ ನನ್ನ ಮಗಳು ಈ ಭೂಮಿ ಕುಂತಾಳ 20 ವರ್ಷಕ್ಕಿಗೆ. ಸುಮ್ನೆ ಕೇಳಿದೆ ರ್ಯಾಂಡಮ್ ಆಗಿ ಓದ್ತಾ ವೆಂಡಿಗೋ ಅಂದ್ರೆ ಏನ್ ಗೊತ್ತಿಲ್ಲ. ನಂಗೆ ಗೊತ್ತದ ಅಂತ ಪಟ್ ಹೇಳಿ ಆಮೇಲೆ ನನ್ ಪಕ್ಕ ಬಂದ್ ಕುಂತ್ಲು, ಇದ್ರ ಬಗ್ಗೆ ಬರ್ದಾರ ಕನ್ನಡದಾಗ ಅಂತ. ಅಂದ್ರ ಜನ್ಸಿಗೆ ಒಂದ್ ಆಸಕ್ತಿ ಕೆರಳಿಸುವಂತಹ ಸಬ್ಜೆಕ್ಟ್ ಆರಿಸ್ಕೊಂಡು ಅದನ್ನ ಹೇಳುವುದಲ್ಲ, ಆಮೇಲೆ ಅದನ್ನ ನಿರೂಪಣೆ ಮಾಡೋ ಮುಂದ ನಮಗ್ ಎಲ್ಲಾರಿಗೂ ಕುತೂಹಲ ಇರ್ತದ. ಆದ್ರೆ ಚಲೋದನ್ನ ತಿಳ್ಕೊಳ್ಳೋದಕ್ಕಿಂತ ಕೆಟ್ಟದ್ರ ಬಗ್ಗೆ ಬಹಳ ಕುತೂಹಲ ಇರ್ತದ. ಅದು ಕೆಟ್ಟದ್ದು ಅಥವಾ ಚಲೋದು ಅನ್ನೋದು ಹೆಂಗ್ ಸ್ಕೇಲ್ ಮಾಡ್ಬೇಕು ಮತ್ತೊಂದು ಪ್ರಶ್ನೆ ಹುಡ್ತದ ಅಲ್ಲ. ಯಾವುದು ನಮಗ ಅಧಿಕಾರ ತಂದು ಕೊಡ್ತದ, ಯಾವುದ್ರ ಮೇಲೆ ನಾವು ಹತೋಟಿ ಸಾಧಿಸಾಕ ಶಕ್ತಿವಂತರು ಅಂತ ಅನಿಸುವಂತ ಭಾವ ಹುಡ್ತದ, ಅದು ಎಲ್ಲವೂ ನಮಗ್ ಬಹಳ ಚಲೋ ಅನಿಸ್ತದ. ಆಮೇಲೆ ಆ ಕಡೆ ಬಹಳ ಲಘು ಅಟ್ರಾಕ್ಟ್ ಆಗ್ತೀವಿ. ಆದ್ರೆ ಅದೇ ಕೆಟ್ಟದ್ದು ಅನ್ನೋದು ಅರ್ಥ ಆಗೋದ್ರೊಳಗ ಕೆಟ್ಟದ್ ಘಟಿಸಿರ್ತದ. ಇದು ಚಿರಂಜೀವಿ ಆಗುವ ಸೂತ್ರವನ್ನ, ಚಿರಂಜೀವಿ ಆಗುವ ಮಂತ್ರವನ್ನ ಹುಡುಕೊಂಡು ಹೋಗಿ ಹೆಂಗ್ ಸಾವಿಗೆ ಈಡಾಗ್ತಾರ ಅಂತ. ನಮ್ಮೊಳಗ ನರಭಕ್ಷಕರಾಗುವುದು ಅಂದ್ರ ಬರೀ ಒಂದು ದೇಹದ ಮಾಂಸ ಭಕ್ಷಣೆ ಮಾಡುವುದಷ್ಟೇ ಅಲ್ಲ. ನಮಗ್ ಗೊತ್ತಿಲ್ಲದೆ ನಾವು ನರಭಕ್ಷಕರಾಗಿರ್ತೀವಿ. ನಮ್ಮ ಎದುರಿನ ಮನುಷ್ಯರ ಪ್ರಶ್ನೆ ಕೇಳುವ ಮನೋಭಾವವನ್ನ ತಲೆಗೆ ಹೊಡೆದು ಕೂರ್ಸಿರ್ತೀವಲ್ಲ, ಅದು ನರಭಕ್ಷಕತನಾನೆ. ನಮ್ಮ ಜೊತೆಗಿರುವ ಜೀವಗಳ ಕನಸುಗಳನ್ನ ಬೆಳೆಸೋದ್ರ ಬದಲು ಚೂಡ್ತೀವಲ್ಲ, ಅದು ಅದೇನೆ. ಇಂಥ ಕೆಲವು ಗುಣಗಳು ಅಲ್ಲಿರುವ ಇಬ್ರು ಪ್ರೊಫೆಸರ್ ಒಳಗ್ ಕಾಣ್ತಿರ್ತದ. ಆ ರಿಚುವಲ್ಗಿಂತನೂ ವರ್ಚುವಲಿ ನಾವ್ ಇದನ್ನೆಲ್ಲ ಮಾಡ್ತಿರ್ತೀವಲ್ಲ, ಅಂಥದ್ದು ನಮಗ ಇಲ್ಲಿ ಮುಖಾಮುಖಿ ಆಗಿಸ್ತಾರ. ಹೆಂಗ ಆಕತಿ ಹೋದ್ರಿ. ಇನ್ ಕನಸು, ಈಗೀಗ ಏನಾರ ಕನಸು ಬಂತಂದ್ರ ಕಣ್ಬಿಡ್ತೇವಿ, ಕೈಯಾಡಿಸ್ತೇವಿ, ಮೊಬೈಲ್ ಸಿಕ್ತ ಡ್ರೀಮ್ ಇಂಟರ್ಪ್ರಿಟರ್ ಹಾಕ್ತೇವಿ, ಹಾಕಿ ಅದ್ರಾಗ ನೋಡ್ತೇವಿ. ನೀವ್ ಯಾವ್ದ ಇಂಟರ್ಪ್ರಿಟೇಷನ್ ನೋಡ್ರಿ ಅದ್ರಾಗ ಒಂದು ಪಾಸಿಟಿವ್ ಇರ್ತೈತಿ. ನಿಮ್ ಕನಸ್ನಾಗ ಹುಲಿ ಬಂತ, ಬಾಳ್ ಚಲೋ ಆತು, ಯಾಕಂದ್ರೆ ಹುಲಿ ಬಲವಾನಾಗಿರುವ ಇದು ಸಂಕೇತ. ಸಿಂಹ ಬಂತ, ಇದು ರಾಜಾನ ಸಂಕೇತ. ಆನಿ ಬಂತ, ಬಲಿಷ್ಠ ಆಗೋ ಸಂಕೇತ. ಆ ಆನಿ ಬಂದು ತುಳಿದು ನಾವು ಬೆವತ್ತು ಎದ್ದಿರ್ತೇವಿ, ತುಳಿದ ಅಡ್ಡಿ ಇಲ್ಲ. ಆದ್ರ ಎಲ್ಲಾ ಕನಸುಗಳು ಏನೋ ಹೇಳ್ತಾವಂತ. ಅದೇನ್ ಹೇಳ್ತದ ಅನ್ನೋದು ಆ ಲೋಕಾಂತದೊಳಗಿರುವುದಿಲ್ಲ, ನಮ್ಮ ಗಟ್ ಫೀಲಿಂಗ್ನಾಗಿರ್ತೈತಿ. ಆ ಕನಸಿನಿಂದ ನನಗೇನ್ ಅನ್ನಿಸ್ತು, ನನ್ ಜೊತೆ ಏನ್ ಘಟಿಸ್ತು, ಅದ್ರ ಜೊತೆ ತಾಳೆ ಹಾಕ್ದಾಗ ಏನಾಗ್ತದ, ಅವೆಲ್ಲವೂ ನಮಗ್ ಬಿಟ್ಟಿದ್ದು, ನಮ್ಮ ಅನುಭವಕ್ಕೆ ಬಿಟ್ಟಿದ್ದು, ನಮ್ಮ ಬದುಕಿಗೆ ಬಿಟ್ಟಿದ್ದು. ನಮಗ್ ಏನ್ ದಕ್ತು, ಏನ್ ಸಿಕ್ತು, ನಮ್ಮ ಕನಸೇನು, ನಮ್ಮ ಕನವರಿಕೆ ಏನು, ಮತ್ತ ಅದ್ ಹೆಂಗ್ ನಮ್ಮನ್ನ ಸುತ್ಕೊಂತದ, ಆ ಸುಳಿಯೊಳಗ್ ನಾವ್ ಹೆಂಗ್ ಸಿಕ್ಕಾಕೊಂತೀವಿ. ವಿಲಕ್ಷಣ ಹೋದ್ರಿ. ಇನ್ನ ಕೊನೆ ಕತಿ ಸರ್ ಹೇಳಿದ್ರ ಅದು ಅಭಿಶಾಪದ ಬಗ್ಗೆ. ಖರೆ ಅಂದ್ರ ಇಲ್ಲಿರುವ ಕಥೆಗಳನ್ನ ಪ್ಯಾರಾನಾರ್ಮಲ್ ಅಂತ ಹೇಳಿದ್ರು, ಅವ್ರ ಸಾವಕಾಶ ಕೆಲವು ಮಾನಸಿಕ ಸ್ವಾಸ್ಥ್ಯದ ಜೊತೆಗೆ ತಳಕ್ ಹಾಕೊಂತ ಹೋಗ್ತಾರ. ಅಂದ್ರ ಎಲ್ಲದಕ್ಕೂ ಪರಿಹಾರದ ನಾವು ಎಲ್ಲೆಲ್ಲೋ ಹುಡುಕ್ತಿರ್ತೀವಿ. ನಮ್ಮ ಮುಲ್ಲಾ ನಸರುದ್ದೀನ್ ಹೆಂಗ ಸೂಜಿ ಮನ್ಯಾಗ ಕಳೆದ್ರೆ ಹೊರಗ್ ಬೆಳಕಿದ್ದಲ್ಲಿ ಹುಡುಕ್ತಿರ್ತಾನಲ್ಲ, ಹಂಗ ನಾವೆಲ್ಲರೂ ಮುಲ್ಲಾ ನಸರುದ್ದೀನ್ ಇದ್ದಂಗನ. ಈ ರೋಗಗಳನ್ನ ಹೇಳ್ಕೊಂತ ಇದಕ್ಕ MSS ಅಂತಾರ, ಮೆಡಿಕಲ್ ಸ್ಟೂಡೆಂಟ್ ಸಿಂಡ್ರೋಮ್ ಅಂತ. ಅವ್ರ ಪಾಪ ರೋಗ ನಿದಾನ ಶಾಸ್ತ್ರ ಅದೊಂದು ಈ ಲಕ್ಷಣ ನಂಗೂ ಅದ, ಇದು ನಂಗೂ ಆಗಿರ್ಬೇಕು ಅಂತ. ನೀವೆಲ್ಲ ಏನಾರೇ ನಿಮ್ ರೋಗ ಲಕ್ಷಣಗಳನ್ನ ಗೂಗಲ್ ಮಾಡಿದ್ರು ನಿಮ್ಗೂ ಹಂಗೆ ಅನಿಸ್ತದೆ. ಹೌದೌದಾಗ ನಿನ್ನೆ ಸ್ವಲ್ಪ ಬೆನ್ನು ನೋವಾಗತ್ತಿತ್ತು, ಇಲ್ಲ ಅದು ಕತ್ ನೋವಿತ್ತು ಅನ್ನಿಸ್ತದ, ಒಮ್ಮೆ ಕಾರ್ಡಿಯಕ್ ಇದನ್ನ ಚೆಕ್ ಮಾಡಿಸ್ಬೇಕು ಅಂತ ಹಂಗೆಲ್ಲ ಅನಿಸ್ತಿರ್ತದಲ್ಲ. ಇದು ಅದು ಮುಂದೆ ಹಂಗೆ ಅನಿಸ್ತದೆ. ಯಾಕಂದ್ರೆ ನಮಗ ಎದ್ರಿನವ ಗಂಭೀರಗೆ ಕುಂತಿದ್ರು ಸಣ್ಣಗೆ ನಕ್ಕ ಅನಿಸ್ತದ ಅಂತ. ಪಾಪ ಸಹಜಗೆ ನಕ್ಕೊಂಡು ಮಾತಾಡಿದ್ರು ಆ ನಗಿಯೊಳಗೆ ವ್ಯಂಗ್ಯ ಇತ್ತು ಅನಿಸ್ತದ. ಅವ್ರು ಸುಮ್ನೆ ನಕ್ಕೊಂಡ್ ಹಂಗ ಹೋದ್ರ ಇಗ್ನೋರ್ ಮಾಡಿದ, ಅವ ನನಗ್ ನೋಡ್ಲೇ ಇಲ್ಲ
ಅಂತ ಅನಿಸ್ತದ. ಹಿಂಗ ಅನಿಸುವ ಸ್ಕೇಲ್ ಹೆಚ್ಚು ಕಡಿಮೆ ಇರ್ತಾವ. ಆ ಅನಿಸುವ ಸ್ಕೇಲ್ ಭಾಳ %ಗೆ ಮುಟ್ಟಿ ಮುಂದೆ ಹೋದಾಗ ಏನಾಗ್ತದ ಅಂದ್ರೆ ನಾವು ಮುಂದೆ ಕತಿಗಳು ನಡ್ಯಾಕ್ ಶುರು ಆಕ್ಕಾವ. ಆ ಕತಿ ಆಗಿದ್ದ ಕತಿನ ಅಲ್ಲ, ಅದು ಹಂಗ ಆಗ್ಯದ ಅಂತ ನಂಬ್ತೇವಲ್ಲ, ಅದು ಅಭಿಶಾಪದ ಮೂಲ ಸೂತ್ರ. ಅದ್ಯಾಕೆ ಹಂಗ ಅನಿಸ್ತು? ಖರೆ ಅಂದ್ರ ಅವ್ರಮ್ಮ ಕೆಟ್ಟಿದ್ಲೋ ಅಥವಾ ಅವನ್ಗ ಹಂಗ ಅನಿಸ್ತೋ? ಅವಂಗ ಹಂಗ ಅನ್ಸಿದ್ದು ಶಾಪನ ಅಭಿಶಾಪ ಹೋದ್ರಿ. ಅಲ್ಲಿಗೆ ಅಪರಿಚಿತ ನೆರಳುಗಳು ನಿಮ್ ಹಿಂದ್ ಕಾಡಾಕ್ ಶುರು ಮಾಡ್ತದ, ಬೆನ್ ಹತ್ತದ. ಅದು ಆ ಪುಸ್ತಕದ ಶಕ್ತಿ. ಇನ್ನ ತಿಟ್ಟ ಹತ್ತಿ ತಿರುಗಿ ಜಯಕ್ಕನ ಪುಸ್ತಕಕ್ಕೆ ಬರ್ತಾನೆ. ಜಯಕ್ಕ ನಂದು ಪರಿಚಯ 3-4 ವರ್ಷ ಆತ. ಜಯಕ್ಕ 3-4 ವರ್ಷದೊಳಗೆ 2ನೇ ಭೇಟಿಯೊಳಗ ಜಯಲಕ್ಷ್ಮಿ ಮೇಡಮ್ ಅವರು ಜಯಕ್ಕ ಆದ್ರು. ಅವ್ರ ವಲಯಕ್ಕೆ ಬಂದವರಿಗೆ ಇದು ಲಘು ಅರ್ಥ ಆಗ್ತದ. ಅವ್ರ ಪುಸ್ತಕದಾಗ ಒಂದು ಪ್ರಸಂಗ ಬರ್ತದ. ಅವ್ರು ಸಿವಿಲ್ ಇಂಜಿನಿಯರ್ ಆಗ್ಬೇಕಂತ ಇರ್ತಾರ, ಅಡ್ಮಿಷನ್ನು ಆಗ್ತದ. ಆದ್ರ ಅನಾರೋಗ್ಯದ ಕಾರಣದಿಂದ ಆಗಕ್ಕಾಗುದಿಲ್ಲ. ಬರೀ ಅನಾರೋಗ್ಯ ಒಂದೇ ಅಲ್ಲ, ನಾವೆಲ್ಲ ಸ್ಮಾಲ್ ಟೌನ್ ಹುಡುಗಿರಿಗೆ ಒಂದು ಕಾಂಪ್ಲೆಕ್ಸ್ ಇರ್ತದಲ್ಲ, ನಂಗೆ ಇದು ತಿಳಿಯಂಗಿಲ್ಲ, ನಂಗೆ ಇದು ಬರಂಗಿಲ್ಲ, ಅದು ಭಾಳ ಕಾಡ್ತಿರ್ತದ. ಆದ್ರ ಜಯಕ್ಕ, ನೀವು ಆ ಸಿವಿಲ್ ಇಂಜಿನಿಯರ್ ಆದ್ರೂ ಇಲ್ಲೋ ಗೊತ್ತಿಲ್ಲ, ಆದ್ರ ಕಟ್ಟುವ ಕೆಲಸ ಮಾತ್ರ ಭಾಳ ಚಲೋ ಮಾಡಾಕತ್ತೀರಿ. ಅದು ಜನದನಿ ಆಗಿರಬಹುದು ಅಥವಾ ಈ ಹೊತ್ತಿಗೆ ಆಗಿರಬಹುದು. ಇಡೀ ಪುಸ್ತಕದ ಮೊದಲಾರ್ಧದ ಕಥೆಗಳೆಲ್ಲ ನಮ್ ಬಿಜಾಪುರದ ಸುತ್ತಾಕಾವ್. ನಾವಿಬ್ರು ಎಲ್ಲರೇ ಕುಂತಾಗ ಬಿಜಾಪುರದವ್ರ ಅಂತ ಏನೋ ಮಾತಾಡಕ್ ಕೇಳ್ತಿರ್ತಾರ. ಅದಕ್ಕೆ ನಾವಿಬ್ರು BB ಅದೀವಿ ಅಂತ ಹೇಳ್ತಿರ್ತಾನೆ. BB ಅಂದ್ರ ಒಂದು ಸುಲ್ತಾನರ ಕಾಲದೊಳಗ ರಾಣಿಯರಿಗೆ BB ಅಂತಿದ್ರು. ಇನ್ನೊಂದು ನಾ ಬೀದರ್ನಕಿನೂ ಹೋದು ಬಿಜಾಪುರ್ನಕಿನೂ ಹೋದು, ಅದಕ್ಕೆ 2 BB ಅಂತಿರ್ತಾನೆ. ಬಿಜಾಪುರದ ಒಂದು ವಿಶೇಷದ, ಅಲ್ಲಿ ಕನಸುಗಳನ್ನ ಬಿತ್ತುತ್ತಾರ. ಕನಸುಗಳನ್ನ ಬಿತ್ತಿ ಮಹತ್ವಾಕಾಂಕ್ಷೆಗಳನ್ನ ಕುಯ್ಲು ಮಾಡ್ತಾರ. ಆ ಮಹತ್ವಾಕಾಂಕ್ಷಿಯೊಳಗ್ ಬಹಳಷ್ಟು ಮಂದಿ ಹೆಸರು ಹೇಳ್ಬೋದು. ಅದ್ರೊಳಗೆ ಜಯಕ್ಕಂದು ಒಂದು. ಇಡೀ ಕತಿ ನಿಮ್ಗೆಲ್ಲರಿಗೂ ಹೆಸರುಗಳು ಗೊತ್ತಿರ್ಲಿಕ್ಕಿಲ್ಲ. ಜೇರಟಗಿ, ಮೋರಟಗಿ, ಸಿಂದಗಿ ಗೊತ್ತಿರ್ತದ, ಯಾಕಂದ್ರೆ ನಮ್ಮ ಸಿದ್ಲಿಂಗ್ ಶ್ರೀಗಳವರು. ಆಮೇಲೆ ಸಿದ್ಲಿಂಗ್ ಶ್ರೀಗಳು ಬೆಳೆಸಿರೋ ಬಹಳಷ್ಟು ಬಿತ್ತಿರೋ ಕನಸುಗಳೊಳಗೆ ನಾವೆಲ್ಲರೂ ಅದೇವಿ. ಅವ್ರು ಮೊದ್ಲು ಕೇಳ್ತಿದ್ದಿದ್ದು ಯಾವಾಗೂ 2 ಪ್ರಶ್ನೆ. ಒಂದು, ಏನ್ ಓದಾಗತ್ತೀರಿ? ಓದಿದ ಪುಸ್ತಕ ಹೆಂಗದ? ಯಾವ ಸ್ವಾಮಿಗಳು ಈ ಪ್ರಶ್ನೆ ಕೇಳ್ತಿದ್ರು? ಅದಕ್ಕೆ ಅವ್ರಿಗೆ ಪುಸ್ತಕದ ಸ್ವಾಮಿಗಳು ಅಂತಿದ್ರು. ಜಯಕ್ಕನ ಪುಸ್ತಕದಾಗೂ ಆ ಪುಸ್ತಕ ಸಂಗ್ರಹ ಮತ್ತು ಮಠ ಅಂದ್ರೂ ಪುಸ್ತಕಗಳು ಇರ್ತಾವ ಅಂತ ಅಂದ್ಕೊಳ್ಳುವಷ್ಟು ಗಾಢವಾಗಿ ಆ ವ್ಯಕ್ತಿತ್ವ ಪ್ರಭಾವ ಬೀರ್ತದ. ಇನ್ 3ನೇದ್ದು, ಯಾಕ ಈ ಆತ್ಮಕಥನ ವಿಶೇಷ ಆಕ್ಕದ? ಸಾಮಾನ್ಯಗೆ ಹೆಣ್ಮಕ್ಳು ಆತ್ಮಕಥನ ಬರದ್ರ ನಾವು ನಮ್ಮ ಜೀವನಾನ ಹಿಂಗ್ 3ನೇವರಾಗಿ ನಿಂತು ನೋಡ್ಕೊಂತ ಬರಿತೀವಿ. ದೂರುಗಳು ಇರ್ತಾವ, ಆದ್ರ ದೂರು ದೊಡ್ಡದಾಗ್ಸೋದಿಲ್ಲ. ಪ್ರಯತ್ನಗಳಿರ್ತಾವ, ಪ್ರಯತ್ನಗಳನ್ನೂ ದೊಡ್ಡದಾಗ್ಸೋದಿಲ್ಲ. ಕನಸುಗಳಿರ್ತಾವ, ಆದ್ರ ಅವು ಕಮ್ಮರಿ ಹೋದು ಚೂಟ್ ಹಾಕಿದ್ರು ಅಂತನೂ ಹೇಳುವುದಿಲ್ಲ. ಯಾರನ್ನೂ ದೂಷಿಸದೆ ಬರೆಯುವುದು ನಮಗ್ ಗೊತ್ತದ. ಹಂಗ ಬರ್ಕೋತ್ ಹೋಗು ಮುಂದ ನಂಗೇನ್ ಅನಿಸ್ತದಂದ್ರ, ಜಯಕ್ಕ ಏನ್ ಇಷ್ಟ ಬರ್ದಾರಲ್ಲ ಅದ್ರೊಳಗ್ ಬರೀಲಾರ್ದೆ ಬಿಟ್ಟಿದ್ ಭಾಳ ಅದಾವ. ಅವು ಏನದಾವ, ಅವೇ ಅವರನ್ನ ಮಾಡ್ಯಾರ, ಅವೇ ಅವರನ್ನ ನಿರ್ಮಿಸಾವ. ನೋವು ಮುಕ್ಕುದು ಅಂತಾರ. ಹೆರಿಗೆ ಬೇನೆಯ ನೋವು ಮುಕ್ಕುದಲ್ಲ, ನನಗಾಗಿಲ್ಲ. ಯಾಕಂದ್ರೆ ನಾನು 2 ಮಕ್ಕಳು V ಸೆಕ್ಷನ್, ವರ್ಟಿಕಲ್ ಸೆಕ್ಷನ್ ಇಂದ ಹುಟ್ಟಿದ್ದು. ನಮ್ಮವ್ವ ನೋಡಾಗತ್ತಿರ್ಲಿಕ್ಕಿಗೆ ಏನಾಗೈತಿ ಅಂತ ಅದಕ್ಕೆ ಹೇಳಬಿಡ್ತಾನೆ. ನಂಗಾಗಿಲ್ಲ. ನನ್ನ ಮಕ್ಳ ಖರೇನ ಮ್ಯಾಗಿಂದ ಹುಟ್ಟಿದವ್ರ ಅದ. ಆದ್ರ ಆ ನೋವು ಮುಕ್ಕುವ ತ್ರಾಸು ಉಣ್ಣೋದಲ್ಲ, ಉಸಿರುಗಟ್ಟೋದು. ಜನಪದದೊಳಗೊಂದು ಮಾತು ಬರ್ತದ, ನೋವು ಮುಕ್ಕಾಗ್ಲಿಲ್ಲ ಅಂದ್ರೆ ಕೂದ್ಲಾ ಬಾಯಿಗೆ ತುರುಕ್ರಿ ಅಂತ. ಅವ್ರ ಜಡಿ ಅವ್ರ ಬಾಯಿಗೆ ತುರುಕ್ತಾರ, ಅದು ಅವಾಗ ಅಂತ ಇದ್ ಮಾಡ್ತೀವಿ, ಅವಾಗ ಒಂದು ಪ್ರೆಷರ್ ಬರ್ತದ. ಹಂಗ ನೋವು ಮುಕ್ಕು ಮುಂದ ಒಂದ್ ಮಾತು ಬರ್ತದ, ಕೂಸಿಗ್ ತ್ರಾಸ ಆಕ್ಕದ ಅಂದಾಗ ಆಕಿ ತನ್ನ ತ್ರಾಸ ನುಗ್ತಾಳ. ಇಲ್ಲಿಂದ ಒಂದು ತಾಯ್ತನದ ಜೀವನ ಏನ್ ಶುರು ಆಕ್ಕದಲ್ಲ,
ಇನ್ನೊಬ್ರಿಗೆ ತ್ರಾಸ ಆಗ್ತದ ಅನ್ನೋ ಸಂಬಂಧ ನಾವು ಸುಮ್ಮಾಗಕ್ ಶುರು ಆಗ್ತೀವಿ. ಹಂಗ ಸುಮ್ಮಾಗುವ ಪ್ರಸಂಗಗಳು ಬಹಳ ಬರ್ತಾವ. ಆ ಸುಮ್ಮಾಗುವ ಪ್ರಸಂಗಗಳು ನಮ್ ಹೆಣ್ಮಕ್ಳಿಗೆ ಎಷ್ಟು ಕನೆಕ್ಟ್ ಆಗ್ತಾವೋ ಸರ್ ಹೇಳ್ದಂಗ ಗಂಡ್ಮಕ್ಳಿಗೆ ಅಷ್ಟೇ ಚುಚ್ಚಿ ಎಬ್ಬಿಸ್ತಾವ. ಅದ್ರೊಳಗೆ ಒಂದು ಚೈಲ್ಡ್ ಅಬ್ಯೂಸ್ ಪ್ರಸಂಗ ಬರ್ತದೆ. ಈಗೂ ನಾವ್ಯಾರೂ ಆ ಬಗ್ಗೆ ಮಾತಾಡೋದಿಲ್ಲ. ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಹೇಳುವ ಒಂದ್ ಕಾಲಿತ್ತು, ಈಗ ಅದನ್ನ ಸೇಫ್ ಟಚ್ ಅಂಡ್ ಅನ್ಸೇಫ್ ಟಚ್ ಅಂತ ಮಾಡ್ಯಾರ. ನಾವೆಲ್ಲ ಎಷ್ಟು ಗ್ಲಿಟರಿ ಲ್ಯಾಂಗ್ವೇಜ್ನಾಗ ಪಾಲಿಶ್ಡ್ ಲ್ಯಾಂಗ್ವೇಜ್ನಾಗ ಮಾತಾಡಕ್ ಶುರು ಮಾಡ್ತೀವಿ ಅಂದ್ರ ಅದ್ರ ತೀವ್ರತೆನೆ ಸಮ ಮಾಡ್ಬಿಡ್ತೀವಿ. ಭಾಳ ಆದ್ರೆ ಏನ, ಯಾರೇ ನಿಮ್ಗ ಅಕಸ್ಮಾತ್ ನಿಮ್ ಎದಿ ಭಾಗಕ್ಕ ತೊಡೆ ಭಾಗಕ್ಕ ಅಥವಾ ನಿಮ್ಮ ಮೇನ್ ಪಾರ್ಟ್ಗಳಿಗೆ ಮುಟ್ಟಿದಾಗ ನೀವು ಚೀರ್ಬೇಕು, ಇಲ್ಲ ಹಿಡಿದವ್ರಿಗೆ ಕಡಿಬೇಕು, ಇಲ್ಲ ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಹೇಳ್ತೀವಿ. ಎಷ್ಟು ಮಂದಿ ಮಾತಾಡ್ತೀವಿ? ನಮ್ಮ ಸುತ್ತಲೂ ಈಗಲೂ ಅಂಥ ಎದೆ ಚೂಟುವ ತೊಡೆಗಿಂಡುವ ಕಂಡಕ್ಟರ್ಗಳದಾರ. ಯಾವ ಕಂಡಕ್ಟ್ರು ಏನ್ ಮಾತಾಡತ್ತಾರ? ಜಯಕನ್ ಪುಸ್ತಕ ಓದ್ರಿ. ಆದ್ರೆ ಅದು ಓದಿದಾಗ ಒಂದ್ ಪ್ರಶ್ನೆ ಬರ್ತದೆ, ಎಲ್ಲಿ ಪುಸ್ತಕ ಭಿನ್ನ ಆಗ್ತದ ಅಂದ್ರ ವೈಯಕ್ತಿಕ ಅನುಭವಗಳನ್ನ ಹೇಳ್ತಾ ಜಗತ್ನಾಗ ಈ ಸಮಸ್ಯೆಗಳು ಇನ್ನೂ ಅದಾವ, ಇವುಗಳನ್ನ ಕಡಿಮೆ ಮಾಡಕ್ ನಾವೇನ್ ಮಾಡಬಹುದು ಅನ್ನೋದು. ಸಮಸ್ಯೆ ಮತ್ತು ಪರಿಹಾರ ಎರಡನ್ನೂ ಲೋಕಾಂತಕ್ಕೆ ತಗೊಂಬಂದಲ್ಲಿ ನಿಲ್ಲಿಸ್ತಾರಲ್ಲ, ಅದು ದೊಡ್ಡದಾಗ್ತದೆ. ಅದು ಬಹಳ ಸಮರ್ಪಕ ಅನಿಸ್ತದೆ. ನಾವು ಯಾರೇ ಆಗ್ಲಿ ಯಾವ ಪುಸ್ತಕ ಓದಿದ್ರು ಆ ಪುಸ್ತಕದಿಂದ ಒಂದು ಬದಲಾವಣೆ ಆಗ್ಬೇಕು, ಮತ್ತು ಆ ಬದಲಾವಣೆ ಸುಧಾರಣೆನೇ ಆಗಿರ್ಬೇಕು. ಇದನ್ನೇ ಅವ್ರು ಇನ್ನೊಂದು ಮಾತನಾಗ ಹೇಳ್ತಾರ, ಈ ತರದ ಪಲ್ಲಟಗಳು ನಮ್ಮೊಳಗ ಔದಾರ್ಯವನ್ನ ಹುಟ್ಟಿಸದೇ ಇದ್ರ ಅಂಥ ಪರಿಸ್ಥಿತಿಗಳು ಬಂದ್ರೂ ಏನು ಉಪಯೋಗ ಅಂತ. ಇದು ಸೆಕ್ಸುವಲ್ ಅಬ್ಯೂಸ್ ಒಂದಾಯ್ತು. ಇನ್ನು ತನು ತಣಿಸುವ ಕೆಲಸದೊಳಗಿರ್ತಾರಲ್ಲ, ಬುಧವಾರ ಪೇಟಕ್ಕೆ ಹೋಗಿ ಬರ್ತಾರ. ಅವ್ರ ಒಂದ್ಸಲ ಬುಧವಾರ ಪೇಟದಿಂದ ಹೋಗ್ತಿರ್ತಾರ. ಬುಧವಾರ ಪೇಟ್ ಪುಣೆ ಒಳಗೊಂದ ಕಾಮಾಟಿಪುರದಂತ ಏರಿಯಾ. ಅಲ್ಲಿ ಎರಡೂ ಕಡೆ ಅಂತವೇ ಮನೆಗಳಿರ್ತಾವ. ಆಕ್ಚುಲಿ ನಾನು ಬುಧವಾರ ಪೇಟಕ್ಕೆ ಹೋಗಿ ಬಂದೇನಿ, ಅದನ್ನ ನೋಡ್ಬೇಕು ಅಂತಾನೆ ಹೋಗಿ ಬಂದೇನಿ. ಬಹಳ ಒಂಥರ ಅದಕ್ಕೆ ಸಂಕಟ ಅಂದ್ರೂ ಬಹಳ ಸರಳ ಪದ ಆಕೈತಿ. ಈಗ ನಿಮ್ಮ ನಾಭಿಯೊಳಗ ಬೆರಳು ಹಾಕಿ ಒತ್ತಿದ್ರೆ ಒಂದು ಒತ್ತಡ ಕ್ರಿಯೇಟ್ ಆಕದ, ಹೋಗಿ ಸುಸು ಮಾಡಿ ಬರ್ಬೇಕು ಅಂತ. ಹಂಗ ಒಂದು ನಿಮ್ ನಾಭಿಯೊಳಗ ಒಂದು ದೊಡ್ಡ ಸ್ಕ್ರೂ ಡ್ರೈವರ್ ಇಟ್ಟು ತಿರುವಿದ್ರೆ ಎಷ್ಟು ಸಂಕಟ ಆಗ್ತದಲ್ಲ, ಅಷ್ಟೂ ಸಂಕಟದ ಫೀಲಿಂಗ್ ಅಲ್ಲಿ ಹೋಗು ಮುಂದೆ ಆಗ್ತಿರ್ತದ. ಅದೊಂಥರ ತನು ತಣಿಸುವ ದಂಧೆ ಅದು. ಇನ್ಯಾರ್ದೋ ತನು ತಣಿಸ್ತಿರ್ತಾರ ಅವರು. ಆದ್ರೆ ನಿಂತಿರುವುದು, ಅವ್ರು ಕುಂತಿರುವುದು, ಅವ್ರು ಮಾತಾಡುದು, ಅವ್ರ ನಗಿ, ಆ ನಗಿಯೊಳಗಿನ ನೋವು, ಕಣ್ಣೊಳಗಿರೋ ವಿಷಾದ, ಎಷ್ಟು ಕತಿಗಳಿರ್ತಾವ. ವಾಂಛೆಯ ಕೆನ್ನಾಲಿಗೆ ನಮ್ಮನ್ನೆಲ್ಲ ಹೆಂಗ್ ನುಂಗಿ ನೊಣದ್ ಹಾಕ್ತದ ಅನ್ನುವಂಥ ಇದು ಬರೋ ಮುಂದ ಪ್ರಜಾವಾಣಿಯೊಳಗಿದ್ದಾಗ 2016 ಅನಿಸ್ತದ. ನನ್ನ ಮಗಳು, ಎರಡನೇ ಮಗಳು, 2.5 ವರ್ಷದಕ್ಕಿದ್ಲು. ಕರ್ನಾಟಕದಲ್ಲಿ ವೇಶ್ಯಾವಾಟಿಕೆ ಮತ್ತು HIV AIDS ಪೀಡಿತ ಮಕ್ಕಳ ಬಗ್ಗೆ ಒಂದು ಲಾಂಗ್ ಫಾರ್ಮ್ ಜರ್ನಲಿಸಮ್ ಅಂತ ಅವಾಗ ಇಂಟ್ರೊಡ್ಯೂಸ್ ಮಾಡಾಕತ್ತಿದ್ರು. ಅದಕ್ಕೆ ಬರ್ಕೊಂಬರ್ರಿ ಅಂತ ಕಳಿಸಿದ್ರು. 15,000 ಕಿಲೋಮೀಟರ್ ನನ್ನ 2ನೇ ಮಗುನ ಇಟ್ಕೊಂಡು ಇಡೀ ಕರ್ನಾಟಕ ಸುತ್ತಾಡಿ ಬಂದಿದ್ದೆ. ಆವಾಗ ಬಿಜಾಪುರ ಜಿಲ್ಲೆ ಒಬ್ಬ ಹೆಣ್ಮಗಳು ಹೇಳ್ತಾಳ, ಮುದ್ದೇಬಿಹಾಳ್ ತಾಲೂಕು ಬಂಗಾರಗುಂಡ ಅಂತ ಊರಿನ ಹೆಸರು. ಅಲ್ಲಿರುವ ಒಬ್ಬ ದೇವದಾಸಿ ಪಂಚಾಯಿತಿ ಎಲೆಕ್ಷನ್ಗೆ ನಿಂತಿರ್ತಾಳ. ನಾವು ಕಾಯ್ತೀವಿ, ಸಂಜೀತನ ಕಾಯ್ತೇವೆ ಆಕಿ ಕ್ಯಾಂಪೇನ್ ಮುಗಿಸಿ ಬರ್ಲಿ ಆಕಿನ ಜೊತೆ ಮಾತಾಡೋನು ಅಂತ. ಆಕಿ ಒಂದ ಮಾತು ಹೇಳ್ತಾಳ, ಸಮಾಜ ಸುಧಾರಣೆ ಮಾಡೋದು ಬಹಳ ದೊಡ್ಡ ಕೆಲಸ ಅಲ್ಲ, ದೇವದಾಸಿ ವ್ಯವಸ್ಥೆ ಏನದ ನಿರ್ಮೂಲನೆ ಮಾಡ್ಬೇಕಂದ್ರ ಇಬ್ರು ಬರೋಬ್ಬರಿ ಆಗ್ಬೇಕ್ರಿ ಅಂತ. ಒಂದು ನಮ್ಮನ್ನ ಹುಟ್ಟಿಸಿದ ತಂದೆ, ಇನ್ನೊಬ್ಬ ನಮ್ ಕೈ ಹಿಡಿದ ಗಂಡ. ಅವ್ರಿಬ್ರು ಸೀದಾ ಇದ್ರಂದ್ರೆ ಇಡೀ ಜಗತ್ ಬರೋಬ್ಬರಿ ಆಗ್ತದ ಅಂತ. ಬಾರಿ ದೊಡ್ಡ ಮಾತದ ಅವ್ರು ಹೇಳಿದ್ದು. ಆದ್ರ ಆ ಬುಧವಾರ ಪೇಟೆಗೆ ಹೋಗು ಮುಂದ ಮೊದಲ ಸಲ ಏನು ದೌಡಾಯಿಸ್ತಾರ, 2ನೇ ಸಲ ಏನು ಅವಸರದಿಂದ ಹೋಗ್ತಾರ, 3ನೇ ಸಲ ಹಂಗ ಅವಸರದಿಂದ ಹೋಗಾಕ ಅಷ್ಟು ಮುಜುಗರ ಪಡಾಕ ಚುಚ್ಚಿದ ಮೂಳ್ಳಿ ಯಾವುದು ಅನ್ನೋದು ಜಯಕ್ಕೆ ರಿಯಲೈಸ್ ಆಗ್ತದೆ. ಹಂಗ ನಮ್ಮ ಬದುಕಿನಾಗ ರಿಯಲೈಸ್ ಆಗುವ ಪಾಯಿಂಟ್ಸ್ಗಳೇನದಾವಲ್ಲ ಅಂತ ಹಲವಾರು ಈ ಸಂವೇದನಾ ಬಿಂದುಗಳು ಅಂತ ಹೇಳ್ತೀವಲ್ಲ, ಈ ರೇಖಿ ಮಾಡೋರು ಆಮೇಲೆ ಅಕ್ಯುಪಂಚರ್ ಮಾಡೋರೆಲ್ಲ ಹೇಳ್ತಿರ್ತಾರೆ, ನಿಮ್ ಬೆನ್ನು ನೋವಿಗೆ ಇಲ್ಲೈತಿ, ನಿಮ್ ಕೈ ನೋವಿಗೆ ಇಲ್ಲೈತಿ, ಅಲ್ಲೈತಿ ಅಂತ. ಅಂಥ ಸಂವೇದನಾ ಬಿಂದುಗಳನ್ನ ಚುಚ್ಚುದು ಇವ್ರಿಗೆ ಗೊತ್ತದೆ. ಯಾವಾಗ ಅವ್ರಿಗೆ ಆರಾಮಿರ್ಲಾರ್ದೆ ಮಲ್ಗಿರ್ತಾರ,
ಬಿಜಾಪುರ ಹೆಂಗ ಕನಸಿನ ಬೀಜ ಬಿತ್ತುವ ಜಿಲ್ಲೆಯೋ ಹಂಗೇನೆ ಕೆಲವು ಸಲ ಸಂಪ್ರದಾಯಗಳನ್ನ ಗಟ್ಟಿಯಾಗಿ ಹಿಡಿದ ರೂಟ್ಸು ಅಲ್ಲದಾವ. ನಿನ್ ಮಗಳಿಗೆ ಇಂಜಿನಿಯರಿಂಗ್ ಮಾಡ್ಸಕ್ ಹೊಂಟಿ, ನಾಳೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಏನಾಕ್ಕದ ಅಂತ ಅವ್ರ ಬಂಧುಗಳೊಳಗೆ ಒಬ್ರು ಬಂದು ಅವ್ರ ಅಪ್ಪಾರಿಗ ಕೇಳ್ತಾರ. ಅವ್ರ ಅಪ್ಪಾರು ಹೇಳ್ತಾರಂತ, ಅಲ್ಲಿ ಮಲ್ಗ್ಯಾಳ ಆಕಿಂಗ್ ನೋಡಿದ್ರೆ ಆಕಿ ಏನಾರ ಹೆಚ್ಚು ಕಡಿಮೆ ಮಾಡ್ಬೋದಂತ ಅನಿಸ್ತದೇನು ಅಂತ. ಆ ಒಂದು ಸಣ್ಣ ಮಾತು, ಸಣ್ಣ ಅನುಕಂಪ ಅನ್ಬಾರ್ದು, ಇದು ಸಣ್ಣ ಆ ನಂಬಿಕೆಯ ಒಂದು ಎಳಿಯದಲ್ಲ, ಅದು ಎಂಥ ಆತ್ಮಸ್ಥೈರ್ಯನ ಕೊಡ್ತದ ಹೆಣ್ಮಕ್ಳಿಗೆ ಅಂತ. ಸೊ ಸರ್ ಹೇಳಿದ ಒಂದು ಮಾತು ನಾನು ಬಹಳ ಒಪ್ತೀನಿ, ಹೆಣ್ಣು ಮಕ್ಕಳ ತಂದೆಗೆ ಇದೊಂದೊಳ್ಳೆ ಪುಸ್ತಕ, ಹಂಗಂತ ಗಂಡು ಮಕ್ಕಳ ತಂದೆನೂ ಓದ್ಬೇಕಿದು. ಯಾಕಂದ್ರೆ ಗಂಡು ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕು ಅನ್ನೋದು ಗೊತ್ತಾಗ್ತದೆ, ಯಾವ ಮನಸ್ಥಿತಿಯೊಳಗ ಅವರು ಬೆಳಿಬೇಕು ಅನ್ನೋದು. ಈ ಪುರುಷ ಪ್ರಧಾನ ವ್ಯವಸ್ಥೆ ಇನ್ನೂ ಎಷ್ಟು ಬೇರೂರೆದ, ಅದನ್ನ ಹೆಂಗ್ ಬದಲಾಯಿಸಬಹುದು ಅನ್ನೋದಕ್ಕ ಒಂದು ಜಯಕ್ಕನ್ನ ಎಷ್ಟು ನಾವು ಒಪ್ತೀವೋ ಅಷ್ಟೇ ಮಾಮಾರಿಗೂ ಒಪ್ಪಬೇಕು, ಹೌದಲ್ವಾ? ಎಲ್ಲದಾರು ಮಾಮಾರು ಅವರ ಔದಾರ್ಯ ಅದು. ಎಲ್ಲಿ ಇದ್ರು ಹೆಂಗಿದ್ರು ಜಯಕ್ಕನ ಎಲ್ಲಾ ಸಾಹಸಗಳಿಗೆ ಬೆನ್ನೆಲುಬಾಗಿ ನಿಲ್ತಾರ. ಅವ್ರು ಸೀರೆ ಮಾಡ್ತೀನಂದ್ರು ಓಕೆ, ಪೆಟಿಕೋಟ್ಸ್ ಮಾಡ್ತಾರ ಓಕೆ, ಬಿಜಾಪುರದಿಂದ ಮಣುಕ್ ತರ್ತಾರ. ಮಣುಕ್ ಅಂದ್ರೆ ನಿಮ್ಗೆ ಗೊತ್ತಾಕೈತಿಲ್ಲ, ಒಣ ದ್ರಾಕ್ಷಿ, ಬಿಜಾಪುರದ ಒಣ ದ್ರಾಕ್ಷಿ. ಮಣುಕ್ ಅಂದ್ ಕೂಡಲೇ ನೆನಪಾತು. ಇನ್ನೊಂದು ಕಾರಣಕ್ಕೆ ಈ ಪುಸ್ತಕ ಓದ್ಬೇಕು, ಯಾಕಂದ್ರೆ ಅಪ್ಪಟ ಕನ್ನಡದ ಪದಗಳು ಸಿಗ್ತಾವ್ ನಿಮ್ಗ. ಯಾಂಬಲ್ಲ ಅಂತೀವಿ ನಾವು, ಯಾಂಬಲ್ಲ ಅನ್ನೋದು ಗೊತ್ತೈತಿ ನಿಮ್ಗೆ ಯಾರಿಗಾರೆ? ಎಲ್ಲದಾನೆ ಯಾಂಬಲ್ಲ ಅಂತೀವಿ, ಯಾವ ಬಲ್ಲ ಅದು ಯಾಂಬಲ್ಲ ಅಂತೀವಿ. ಆಮೇಲೆ ಕೊಳಸೀಳಿ, ಅಗ್ದಿ ಕುತ್ತಿಗೆ ಶೀಳ್ ನಿಂತಾವ ಅಂತ ಹೇಳ್ತೀವಿ. ಕುತ್ತಿಗೆ ಶೀಳ್ ನಿಂದ್ರುದು ಅಂತಂದ್ರೆ ಎತ್ತಿಗೆ ನೊಗ ಕಟ್ಟಿರ್ತಾರಲ್ಲ, ಅದನ್ನು ಬಿಚ್ಚಿ ಹಿಂಗಿಡೋದು, ಅದು ಕೊಳ್ಳ ಹರಿದ್ ನಿಲ್ಲೋದು ಅಂತ. ಇಂಥ ಬಹಳಷ್ಟು ಕನ್ನಡದ ಪದಗಳು ಸಿಗ್ತಾವ. ಆ ಪಾರಿಭಾಷಿಕ ಪದಗಳ ಸೊಗಡು ಮತ್ತು ಬಿಜಾಪುರದ ಕೊಪ್ಪಳದ, ಈಗ ಕೊಪ್ಪಳ ಅದು ಆವಾಗ ರಾಯಚೂರು ಇತ್ತು ಹೌದಿಲ್ಲ, ವಿಭಜಿತ ಪೂರ್ವ ರಾಯಚೂರು ಜಿಲ್ಲೆಯ ದೋಟಿಹಾಳ್ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು. ಆಮೇಲೆ ಅವ್ರ ತಂದೆ ಡಾಕ್ಟರ್ ಆಗಿದ್ದವರು, ಅವರಿಗೆ ಸಿಗುವಂತ ಮನ್ನಣೆ ಎಂಥದ್ದು. ಆಮೇಲೆ ನಾನು ಜಯಕ್ಕ ಈಗ ಮಾತಾಡತ್ತಿದ್ವಿ, ನಮಗ್ ಬಡತನ ಅಂತ ನಾವು ಈಗ ಹೇಳ್ತೇವಿ, ಅವಾಗೇನು ಅನ್ಸಿರುವುದಿಲ್ಲ ನಮಗ, ಅವಾಗ ಅದು ಯಾವತ್ತೂ ಅನ್ಸಿರುವುದಿಲ್ಲ. ಯಾವಾಗ ನಮ್ಮ ತಿಳುವಳಿಕೆಯ ವ್ಯಾಪ್ತಿ ಹೆಚ್ಚಾಕೋತ್ ಹೋಗ್ತದ ಅವಾಗ ನಾವು ಡಿಫೈನ್ ಮಾಡಕ್ ಶುರು ಮಾಡ್ತೀವಿ, ಇಲ್ಲಾಂದ್ರೆ ಅಲ್ಲಿ ತನಾನು ಬದುಕು ಆನಂದಿಸಿರ್ತೀವಿ. ಹಂಗ ಕೆಲವೊಂದ್ಸಲ ಇಗ್ನರೆನ್ಸ್ ಇಸ್ ಬ್ಲಿಸ್ ಅಂತಾರಲ್ಲ, ಈ ಕಾರಣಕ್ಕೆ ಇಂತಹ ಸಂದರ್ಭಗಳಿಗೆ ಅಂತ ಅನಿಸ್ತದ. ತಿಟ್ಟತಿ ತಿರುಗಿ ನೋಡಿದಾಗ ಸುಖ ಎಷ್ಟದನೋ ನೋವು ಅಷ್ಟೇ ಅದ, ದುಃಖ ಎಷ್ಟದನೋ ಸಂಕಟ ಸಂಭ್ರಮನೂ ಅಷ್ಟೇ ಅದಾವ. ಎಲ್ಲೋ ಒಂದ್ ಕಡೆ ಕಳ್ಳು ಬಳ್ಳಿ ಹರ್ಕೊಂತೀವಿ, ಎಲ್ಲೋ ಒಂದ್ ಕಡೆ ಕಳ್ಳು ಬಳ್ಳಿ ಹರಡ್ತೀವಿ. ಹಂಗ ಹರಡಿದ ಜೀವನ ಇವ್ರಿಗೆ ಲೋಣಿಯೊಳಗ್ ಸಿಗ್ತದ, ಹರ್ಕೋಬೇಕಾದ ಜೀವನ ಕೆಲವು ಕಡೆ ಸಿಗ್ತಾವ. ಅದನ್ನ ಅವ್ರು ಭಾಳ ಹೇಳುವುದಿಲ್ಲ, ಯಾಕಂದ್ರ ಶರಣರ ಹಿರಿಮೆ ಮರಣದಲ್ಲಿ ಕಾಣ ಅಂತ ಹೇಳ್ತಾರ. ಆ ಮರಣ ಎಲ್ಲಿರ್ಬೇಕು, ಹೆಂಗಿರ್ಬೇಕು ಅನ್ನೋದು ಈ ಪುಸ್ತಕ ಓದಿದಾಗ ಅನಿಸ್ತದೆ. ನಮ್ಮ ಚಲೋತನನ ಎತ್ತರಕ್ಕೇರಿಸಿ, ನಮ್ಮ ಕೆಟ್ಟತನವನ್ನ ನಮಗ ತೋರಿಸಿ, ಅದನ್ನ ಎಲ್ಲಿ ಬಗ್ಗು ಬಡಿಬೇಕು ಅನ್ನೋದನ್ನ ಜಯಕ್ಕ ಅಗದೀ ಸರಳಾಗೆ ಹೇಳ್ಕೊಂತ ಹೋಗ್ತಾರ. ಆ ಕಾರಣಕ್ಕ ತಿಟ್ಟತ್ತಿ ತಿರುಗಿ ನಾವೆಲ್ಲರೂ ಓದಬೇಕಾದ ಪುಸ್ತಕ. ನಮಸ್ಕಾರ.